ಈ ಜೋರ್ ಮಳಿ ಬಪ್ಪತಿಲಿ ಚಳಿಗೆ ಗಂಜಿ ಮತ್ತು ಅಮ್ಟಿಕಾಯಿ ಉಪ್ಪಿನೊಡಿ ಹಾಯ್ಕೊಂಡು ಎರಡು ಉಂಡ್ರೆ ಭಾರಿ ಲೈಕತ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜಿ. ನಾನು ನಿಮ್ಮ ರಾಜೇಶ್ ನಾಯ್ಕ್ ಕರ್ಜಿ. ಗೆದ್ದಿ ಬದಿ ಹೋಯ್ದೆ ಸುಮಾರು ದಿನ ಐತೆ. ಮಳಿ ಸ್ವಲ್ಪ ಕಮ್ಮಿ ಆಯ್ತಲ್ದೆ ಗೆದ್ದಿ ಬದಿ ಹೋಯ್ಬಪ್ಪ ಅಂತ ಸೀದಾ ಬೈಲ್ ಬದಿ ಬಂದೆ ಕಣಿ. ಈ ಸಲ ಮಳಿ ತಡ ಹಾಕೋಕ್ ಹೋಗಿ ಹೆಚ್ಚಿನವ್ರು ಬಿತ್ತದಲ್ದೆ. ಈ ಬೀಜ ಬಿತ್ತರೆ ಒಂದರಾಗ್ಲಿ ಅಂದ್ರೆ ಕೆಲವು ಬದಿ ಲಾಯ್ ಕೊಟ್ರೆ ಇನ್ ಕೆಲವು ಬದಿ ಹುಟ್ಟುದೇ ಇಲ್ಲಿ, ಇನ್ ಕೆಲವು ಬಳ್ಕೊಂಡು ಹೋದ ಬದಿ ಎಲ್ಲ ನಮ್ಮಮ್ಮ ಕಿತ್ತು ನಡ್ತಾ ಇದ್ದೀರ್ ಕಣೆ. ಮಧ್ಯಾಹ್ನ ಊಟಕ್ಕೆ ಅಮ್ಟಿಕಾಯಿ ಉಪ್ಪಿನೊಡಿ ಮಾಡುವ ಅಂತೇಳಿ ಶೇಖರ್ ಮಾವನವ್ರ ಮನೆ ಅಮ್ಟಿ ಮರದಂಗೆ ಅಮ್ಟಿಕಾಯಿ ಇತ್ತಕ ಅಂಬುಕೋನೆ. ತೆಳುಕ ನಾಲ್ಕು ಇದ್ದದ್ ಕಂಡು ಹೇಳ್ದೆ ಕೊಯ್ಕ್ ಸಮಾತ್ತೆ ದೂರದಂಗ ಶೇಖರ್ ಮಾವ ಬೈಲ್ ಹಂಚಿದ ಹುಲ್ ಕೊಯ್ತಾ ಇದ್ದೀರೆ. ಹಾಗೆ ವಿಶಾಲ್ ಮಾಯಿ ಹುಲ್ ಹಿಡುಕಂತೇಳಿ ಗೆದ್ದಿ ಬದಿ ಬಂದ್ರೆ ಹ್ಯಾಂಗು ಹಿರಿ ದಂಪತಿಗಳು ಒಟ್ಟಿಗೆ ಸಿಕ್ಕರಲ್ದೆ ಇಬ್ರೊಟ್ಟಿಗೂ ಒಂದು ಮಾತು ಕೇಂಡ್ ಸೀದಾ ಅಮ್ಟಿಕಾಯಿ ಕೊಯ್ಯಕ್ ಬಂದೆ ಕಾಣಿ. ಮಳೆಗಾಲದಂಗೆ ಮರ ಹತ್ತುತ್ತಿಲಿ ಒಂದು ಜಾಗ್ರತೆ ಯಾಕೆ. ಹಾಗೆ ನಾಲ್ಕು ಅಮ್ಟಿಕಾಯಿ ಕೊಯ್ದು ಬಪ್ಪತಿಲಿ ನಮ್ಮ ಕಂಪ ಸಂಜಣ್ಣ ನೂಜಿ ಗುಲಾಬಿ ಶೆಟ್ತಿರು ನಾಲ್ಕು ಅಡಕೆ ಸಸಿ ಕೊಡ್ತೇಂದಿರ್ ಮಾರ ಬಪ್ಪು ಕೇಳಿರಂತೇಳಿ ಹೋಗ್ತಾ ಇದ್ದೀರ್ ಕಣೆ. ಹಾಗೆ ನಾಲ್ಕು ಅಮ್ಟಿಕಾಯಿ ಹಿಡ್ಕೊಂಡು ಅಪ್ಪಯ್ಯ ಕಟ್ಟಿ ಕೊಟ್ಟದ್ದು ಹುಲ್ಲು ಹಿಡ್ಕೊಂಡು ಸೀದಾ ಮನೆಗೆ ಬಂದೆ. ಅಮ್ಟಿಕಾಯಿ ಉಪ್ಪಿನೊಡಿ ಮಾಡೋಕೆ ಗಿರ್ಸಲ್ ಮೆಣಸು ಬೇಕಲ್ದೆ, ಅದಕ್ಕೆ ಮನೆಗೆ ಗಿರ್ಸಲ್ ಮೆಣಸು ಗಿಡದ್ದು 4 ಮೆಣಸು ಕೊಯ್ಕೊಂಡು ಬಂದು ಕಡೆಗೆ ತೆಂಗಿನಕಾಯಿ ಹೆರ್ದ್ನೆ. ಅಮ್ಟಿಕಾಯಿ ಉಪ್ಪಿನೊಡಿ ಮಾಡೋಕೆ ಜಾಸ್ತಿ ಐಟಮ್ ಅಂತ ಬೇಡ್ದೆ. 4 ಅಮ್ಟಿಕಾಯಿ, ಸ್ವಲ್ಪ ತೆಂಗಿನಕಾಯಿ, ಹೊರದ್ದು ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಉಪ್ಪು, ಗಿರ್ಸಲ್ ಮೆಣಸು, ಹಾಗೆ ಬೇಕಾದ್ರೆ 2 ಬೆಳ್ಳುಳ್ಳಿ ಬೀಜ ಹಾಕ್ಲಕ್ಕೆ. ಫಸ್ಟಿಗೆ ಲಾಯ್ಕ್ ಮಾಡಿ ಕಡ್ಕಲ್ ತೊಳ್ಕೊಂಡು ಅಮ್ಟಿಕಾಯಿನ ಕಡ್ಕಲ್ ಮುಗಿಯುತ್ತಲ್ದೆ ಅದ್ರಂಗೆ ಲಾಯ್ಕ್ ಮಾಡಿ ಜಜ್ಕಣಿಕೆ ಗಟ್ಟಿ ಅಲ್ದೆ ಅದು ಸಣ್ಣ ಒನ್ಕೆಂಗೆ ಗುದ್ರೆ ಸಮ ಜಬ್ಬಾತಿಲ್ಲಿ. ಕಡಿಗೆ ಸಿಪ್ಪೆ ಎಲ್ಲ ತೆಗ್ದು ಗೊಲ್ಟ್ ಬೇರೆ ಇಟ್ಕೊಂಡು ಸಿಪ್ಪಿನ ಕಡ್ಕಲ್ ಒಳಗೆ ಹಾಕಿ ಉಳಿದ ಐಟಮ್ ಎಲ್ಲ ಹಾಕಿ ಸಣ್ಣ ಒನ್ಕೆಂಗ್ ಗುದ್ದಿ ಕಡಿಕೆ ಜಜ್ಜದ ಅಮ್ಟಿಕಾಯಿ ಹಾಕಿ ಗುದ್ರೆ ಉಪ್ಪಿನೊಡಿ ರೆಡಿಯೇ. ಈ ಜೋರ್ ಮಳಿ ಬಪ್ಪತಿಲಿ ಚಳಿಗೆ ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಅಮ್ಟಿಕಾಯಿ ಉಪ್ಪಿನೊಡಿ ಹಾಂಗೆ ಸೈಡಂಗ್ ಚೂರು ಉಪ್ಪಿನಕಾಯಿ ಇದ್ರೆ ಹ್ಯಾಂಗೆ ಲಾಯ್ಕತ್ತಲ್ದೆ. ನಮ್ಮ ಹಿರಿಕರೆಲ್ಲ ಆಗಲಿಕ್ಕೆ ಈ ಗಂಜಿ ಉಪ್ಪಿನೊಡಿ ಎಲ್ಲ ಉಂಡೆ ಗಟ್ಟಿ ಇರ್ತಿದಿರ್ ಕಣೆ. ಈಗ ಎಲ್ಲ ಇದನ್ನ ಮಾಡೋರು ಕಮ್ಮಿ, ತಿಂಬೋರು ಕಮ್ಮಿ ಅಲ್ದೆ, ಏನಂತ್ರಿ?